ಸ್ವತಃ ದೇವರೇ ಹೇಳಿದ್ರು ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿ ವಿ ಸೋಮಣ್ಣ ಅವರು ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಎಲ್ರಿಗೂ. ಸ್ವತಃ ದೇವರೇ ಹೇಳಿದ್ರು ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ. ರಾಜಕೀಯ ನಿವೃತ್ತಿ ಮಾತುಗಳನ್ನಾಡಿದ್ದಾರೆ ಸಚಿವರು ವಿ ಸೋಮಣ್ಣ ಅವರು. ತುಮಕೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮಾತು ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ತುಮಕೂರು ಬೆಂಗಳೂರು 4 ಪಥದ ರೈಲ್ವೆ ಈ ಸರ್ವೆ ಆಯ್ತು, DPR ಶುರು ಮಾಡ್ತಿದ್ದೀನಿ. NH4 ತಿಮ್ಮರಾಜನಹಳ್ಳಿ ಅಭಿವೃದ್ಧಿ ಆಗುತ್ತೆ. ನಾನಿನ್ನು 50 ವರ್ಷ ಇನ್ನೇ ಮತ್ತೆ ಎಲೆಕ್ಷನ್ಗೆ ನಿಲ್ಲುವಂತ ದೇವ್ರೇ ಹೇಳಿದ್ರು ನಾನು ಕೇಳುವವನಲ್ಲ ಅಂತ ಹೇಳಿ ಸೋಮಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಎಲ್ಲ ಕಡೆ ಅದು ವೈರಲ್ ಆಗ್ತಾ ಇದೆ. ಹಿರಿಯ ರಾಜಕಾರಣಿ ಸೋಮಣ್ಣ ಅವರು ಈಗ ನಿವೃತ್ತಿಯ ಮಾತುಗಳನ್ನ ಆಡಿದ್ದಾರಾ? ನೆಕ್ಸ್ಟ್ ಎಲೆಕ್ಷನ್ಗೆ ಹಾಗಾದ್ರೆ ಸೋಮಣ್ಣ ಅವ್ರು ಇರಲ್ವಾ? ನಾನಿನ್ನು 50 ವರ್ಷ ಇರ್ತೀನೇನಪ್ಪ, ಇಲ್ಲ ಅಲ್ವಾ? ಹಾಗಾಗಿ ನಾನು ನೆಕ್ಸ್ಟ್ ಎಲೆಕ್ಷನ್ಗೆ ನಾನು ಸ್ವತಃ ದೇವರೇ ಬಂದು ಹೇಳಿದ್ರು ನಾನು ಇಲ್ಲಲ್ಲ ಅಂತ ಹೇಳಿದ್ದಾರೆ. ಏನು ಸೋಮಣ್ಣ ಅವರು ಏನಂತ ಮಾತಾಡಿದ್ದಾರೆ, ಅವರ ನಿವೃತ್ತಿಯನ್ನ ಅವರು ಘೋಷಣೆ ಮಾಡಿದ್ದಾರಾ? ಬನ್ನಿ ನೋಡ್ಕೊಬರೋಣ. ತುಮಕೂರು ಬೆಂಗಳೂರು 4 ಪಥದ ರೈಲ್ವೆ ಸರ್ವೆ ಆಯಿತು, DPR ಶುರು ಮಾಡಿಸಿದ್ದೀನಿ. ನನಗೇನಪ್ಪ ಇದು ಎಷ್ಟು ವರ್ಷದ ಹೇಳಿದ್ದೀವಿ. ಇದನ್ನು ಅಲ್ದಿರ ನಿಮ್ಮ ಸಿಮೆಂಟ್ ಗೋಡೌನಲ್ಲಿ ಏನಿದೆ, ಯಾವುದಾದ್ರು ತಿಮ್ಮರಾಜನಹಳ್ಳಿನ ಏನಾದ್ರು ಒಂದು ತಿಮ್ಮರಾಜನಹಳ್ಳಿ NH4 ಸುಮಾರು KDBನವ್ರ ಹತ್ರ ಮಾತಾಡಿದ್ದೀನಿ. ಇನ್ನೊಂದು 50 ವರ್ಷಕ್ಕೆ ತೊಂದರೆ ಆಗಬಾರ್ದು. ನಾನು ಇನ್ನು 50 ವರ್ಷ ಇರ್ತೀನೇನಪ್ಪ, ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂತಾಗಿ ದೇವ್ರು ಹೇಳಿದ್ರು ಕೂಡ ನಾನು ಕೇಳೋನಲ್ಲ. ನನ್ನ ಭಾವನೆ ಹಂಗಿದೆ. ಯಾಕೆ ಹೇಳ್ತೀನಂದರೆ ಇವೆಲ್ಲ ಒಂದೊಂದು ಹೆಜ್ಜೆ ಗುರುತುಗಳು ಸರ್. ತುಮಕೂರು ಬೆಂಗಳೂರು 4 ಪಥದ ರೈಲ್ವೆ ಸರ್ವೆ ಆಯಿತು, DPR ಶುರು ಮಾಡಿಸಿದ್ದೀನಿ. ನನಗೇನಪ್ಪ ಇದು ಎಷ್ಟು ವರ್ಷದ ಹೇಳಿದ್ದೀವಿ. ಇದನ್ನು ಅಲ್ದಿರ ನಿಮ್ಮ ಸಿಮೆಂಟ್ ಗೋಡೌನಲ್ಲಿ ಏನಿದೆ, ಯಾವುದಾದ್ರು ತಿಮ್ಮರಾಜನಹಳ್ಳಿನ ಏನಾದ್ರು ಒಂದು ತಿಮ್ಮರಾಜನಹಳ್ಳಿ NH4 ಸುಮಾರು KDBನವ್ರ ಹತ್ರ ಮಾತಾಡಿದ್ದೀನಿ. ಇನ್ನೊಂದು 50 ವರ್ಷಕ್ಕೆ ತೊಂದರೆ ಆಗಬಾರ್ದು. ನಾನು ಇನ್ನು 50 ವರ್ಷ ಇರ್ತೀನೇನಪ್ಪ, ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂತಾಗಿ ದೇವ್ರು ಹೇಳಿದ್ರು ಕೂಡ ನಾನು ಕೇಳೋನಲ್ಲ. ನನ್ನ ಭಾವನೆ ಹಂಗಿದೆ. ಯಾಕೆ ಹೇಳ್ತೀನಂದರೆ ಇವೆಲ್ಲ ಒಂದೊಂದು ಹೆಜ್ಜೆ ಗುರುತುಗಳು ಸರ್. ತುಮಕೂರು ಬೆಂಗಳೂರು 4 ಪಥದ ರೈಲ್ವೆ ಸೋಮಣ್ಣ ಅವರು ಇನ್ನೇನು 50 ವರ್ಷ ನಾನೇನು ಇರಲ್ವಲ್ಲ. ಸೊ ಹೀಗಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. NH4 ಅಭಿವೃದ್ಧಿ ಆಗುತ್ತೆ, ತಿಮ್ಮರಾಜನಹಳ್ಳಿಯಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನು ನಾನು 50 ವರ್ಷ ಇರ್ತೀನೇನಪ್ಪ, ಇರೋದಿಲ್ಲ ಅಲ್ವಾ? ಹಾಗಾಗಿ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೀನಿ. ಮತ್ತು ನಾನು ಚುನಾವಣೆಗೆ ದೇವರೇ ಬಂದು ಹೇಳಿದ್ರು ನಾನು ನಿಲ್ಲಲ್ಲ, ನನ್ನ ಮನಸ್ಥಿತಿ ಹೀಗಾಗಿದೆ ಅಂತ ಹೇಳಿ ಸೋಮಣ್ಣ ಅವರು ಹೇಳಿದ್ದಾರೆ. ಹಾಗಾದರೆ ಸೋಮಣ್ಣ ಅವರು ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ತಾರಾ ಇಲ್ವಾ? ಅವ್ರು ಇವಾಗ ನಿಲ್ಲಲ್ಲ ಅಂತ ಹೇಳಿದ್ರು, ಬಟ್ ಎಲೆಕ್ಷನ್ ಟೈಮಲ್ಲಿ ಅವರ ಹೈಕಮಾಂಡು ಅಥವಾ ಅವರ ಸಂಘಟಕರೆಲ್ಲ ಹೇಳಿದಾಗ ನಿಂತ್ಕೊಳ್ಳೇಬೇಕಾಗತ್ತೆ. ಬಟ್ ಈಗ ಒಂದು ಪ್ರೆಸ್ ಮೀಟ್ನಲ್ಲಿ ಅವ್ರು ಹೇಳಿರೋದೇನೆಂದರೆ ಅಭಿವೃದ್ಧಿಗಳಾಗ್ತಾ ಇದೆ. ಈ ಅಭಿವೃದ್ಧಿ ಇನ್ನು 50 ವರ್ಷ ಆದ್ರೂ ಅದು ಹಾಳಾಗೋದಿಲ್ಲ. 50 ವರ್ಷ ಆದಮೇಲೆ ನಾನು ಇರ್ತೀನಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಅಲ್ಲಿ ಮಾತಾಡುತ್ತೆ. ಈ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಹೇಳಿ ಸೋಮಣ್ಣ ಅವ್ರು ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.